12 ಇಂಚು ಅಗಲ ಇದೆ, ಉದ್ದ 18 ಇಂಚಿದೆ. ಇದೇ ಅಳತೆಗೆ ಒಂದು ಲೈನಿಂಗು ಮತ್ತು ಫೋಮ್ ತಗೊಳ್ಬೇಕಾಗುತ್ತೆ. ಫಸ್ಟು ಲೈನಿಂಗ್ ಇಡಬೇಕು, ಆಮೇಲೆ ಫೋಮ್ ಇಟ್ಬಿಟ್ಟು ಮೇನ್ ಕ್ಲಾತ್ ಇಟ್ಟು 4 ಕಡೆ ಹೊಲಿಗೆ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಂದು ಸೈಡು 2.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. 10 ಇಂಚಿರೋದು ಒಂದು ಜಿಪ್ ಬೇಕಾಗುತ್ತೆ. ಫಸ್ಟು ಜಿಪ್ಪಿಗೆ ರನ್ನರ್ಸ್ ಹಾಕ್ಕೊಳ್ಬೇಕು. ನಂತರ ಬಟ್ಟೆನ ನಾನು ತೋರಿಸೋ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಸೀದಾ ಮಾಡಿಕೊಂಡು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಜಿಪ್ಪನ್ನು ಸೆಂಟ್ರ್ ಮಾಡ್ಕೊಳ್ಬೇಕು. ಫೋಮು ಲೈನಿಂಗ್ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಪೀಸನ್ನು ಕೂಡ ಸೆಂಟ್ರ್ ಮಾಡ್ಕೊಳ್ಬೇಕು. 2.5 ಇಂಚಿಗೆ ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ದೊಡ್ಡ ಬಟ್ಟೆನ ಸೆಂಟ್ರ್ ಮಾಡ್ಕೊಳ್ಬೇಕು. ಜಿಪ್ಪನ್ನು ಸೆಂಟ್ರ್ ಮಾಡ್ಕೊಂಡಿರ್ತೀವಲ್ಲ ಅದು ಮೇನ್ ಬಟ್ಟೆ ಮೇಲೆ ಇಟ್ಬಿಟ್ಟು ಉಲ್ಟಾ ಜಿಪ್ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಉಲ್ಟಾ ಮಾಡ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲ್ದಿ ಆದಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಮತ್ತು ಪುನಃ ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. 10 ಇಂಚು ಉದ್ದ 12 ಇಂಚು ಅಗಲ ಇರೋದು ಒಂದು ಲೈನಿಂಗ್ ಬಟ್ಟೆ ಬೇಕಾಗುತ್ತೆ. ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಲೈನಿಂಗ್ ಬಟ್ಟೆ ಇಟ್ಬಿಟ್ಟು 4 ಕಡೆ ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ಹ್ಯಾಂಡಲ್ಗೆ 3.5 ಇಂಚು ಅಗಲ ಇರೋದು 20 ಇಂಚು ಉದ್ದ ಇರೋದು 2 ಪೀಸ್ ಬೇಕಾಗುತ್ತೆ. ಬಟ್ಟೆನ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು ಒಂದು ಕಡೆ 1 ಇಂಚು ಇನ್ನೊಂದು ಕಡೆ 1 ಇಂಚು ಫೋಲ್ಡ್ ಮಾಡಿಬಿಟ್ಟು ಉದ್ದಕ್ಕೂ ಹೊಲಿಗೆ ಹಾಕ್ಕೊಳ್ಬೇಕು. ಹ್ಯಾಂಡಲ್ ಇಡಲಿಕ್ಕೆ 2 ಸೈಡಿಂದ 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಇನ್ನೂ ಒಂದು ಸೈಡು ಅಷ್ಟೇ ಅದೇ ರೀತಿಯಾಗಿ 3 ಇಂಚಿಗೆ 2 ಸೈಡಿಂದನೂ ಮಾರ್ಕ್ ಹಾಕ್ಕೊಳ್ಬೇಕು. 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಹ್ಯಾಂಡ್ಲ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಹ್ಯಾಂಡ್ಲ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. 12 ಇಂಚಿರೋದು ಒಂದು ಜಿಪ್ ಬೇಕಾಗುತ್ತೆ. ಜಿಪ್ಪನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಮೇನ್ ಬಟ್ಟೆ ಮೇಲೆ ಹ್ಯಾಂಡ್ಲ್ ಇಟ್ಟಿರ್ತೀವಲ್ಲ ಅಲ್ಲಿ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು 2 ಸೈಡುವೆ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಹ್ಯಾಂಡ್ಲನ್ನು ಮೇಲ್ಗಡೆ ಮಾಡಿ ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ನ ಹೊಲ್ಕೊಳ್ಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ನಂತರ ಫಸ್ಟು ಒಂದು ಸರಿ ರನ್ನರ್ಸ್ ಹಾಕಿ ತೆಗೆದು ಬಿಡಬೇಕು. ಒಂದು ಸರಿ ರನ್ನರ್ಸ್ ಹಾಕಿ ತೆಗೆದಾದ್ಮೇಲೆ ಪುನಃ ಇನ್ನೊಂದು ಸರಿ ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು. ರನ್ನರ್ಸ್ ಹಾಕ್ಕೊಂಡಾದಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಹ್ಯಾಂಡಲ್ನ ಒಳಗಡೆ ಮಾಡಿಬಿಟ್ಟು 2 ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು. 2 ಸೈಡು ಹೊಲಿಗೆ ಹಾಕಿ ಆದಮೇಲೆ ವೇಸ್ಟ್ ಬಟ್ಟೆಯಿಂದ ಪೈಪಿಂಗ್ ಕೊಟ್ಕೊಳ್ಬೇಕು. ಈಗ ಹ್ಯಾಂಡ್ ಬ್ಯಾಗ್ ರೆಡಿಯಾಗಿದೆ. ಯಾವ ರೀತಿಯಾಗಿದೆ ಓಪನ್ ಮಾಡಿ ನೋಡೋಣ. ನಿಮ್ಮ ಹತ್ರ ಈ ರೀತಿಯಾದ ಚಿಕ್ಕ ಬಟ್ಟೆಗಳು ಉಳಿದಿದ್ರೆ ಅದರಿಂದನೇ ಹ್ಯಾಂಡ್ ಬ್ಯಾಗ್ನ ತಯಾರಿಸ್ಕೊಳ್ಬೋದು. ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ. ಕುರ್ತಿ ಅಥವಾ ಚೂಡಿದಾರ್ ಹೊಲ್ದಿ ಉಳಿದಿರೋ ಪೀಸಿಂದನೂ ಕೂಡ ವೇಸ್ಟ್ ಬಟ್ಟೆಯಿಂದ ಈ ರೀತಿಯಾದ ಹ್ಯಾಂಡ್ ಬ್ಯಾಗ್ನ ತಯಾರಿಸ್ಕೊಳ್ಬೋದು. ಈ ಹ್ಯಾಂಡ್ ಬ್ಯಾಗ್ ಹೊಲಿಯೋದು ಕೂಡ ತುಂಬಾ ಈಸಿ. ನಿಮ್ಮ ಹತ್ರ ಫೋಮ್ ಇಲ್ಲ ಅಂತ ಹೇಳಿದ್ರೆ ಮಧ್ಯೆ ರೈಸ್ ಬ್ಯಾಗ್ನ ಯೂಸ್ ಮಾಡ್ಬೋದು ಅಥವಾ ರಬ್ಬರ್ ಶೀಟ್ ಯೂಸ್ ಮಾಡ್ಬೋದು. ಮೊದಲನೇ ಜಿಪ್ಪಲ್ಲಿ ಫೋನ್ ಇಟ್ಕೊಳ್ಬೋದು. ಮೇನ್ ಜಿಪ್ಪಲ್ಲಿ ವಾಟರ್ ಬಾಟಲು ಡೈರಿ ಎಲ್ಲ ಇಟ್ಕೊಳ್ಬೋದು. ಇವಾಗ ಎರಡನೇ ಐಡಿಯಾ 12 ಉದ್ದ ಮತ್ತು 9.5 ಅಗಲದ್ದು ಒಂದು ಪೀಸ್ ಬೇಕಾಗುತ್ತೆ. ಇದಕ್ಕೆ ಲೈನಿಂಗು ಫೋಮು ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೇನೆ. 9.5 ಇಂಚಿರೋದು ಒಂದು ಜಿಪ್ ಬೇಕಾಗುತ್ತೆ. ಲೈನಿಂಗು ಫೋಮ್ ಇಟ್ಟು ರೆಡಿ ಮಾಡ್ಕೊಂಡಿರೋ ಪೀಸ್ಗೆ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸೀದಾ ಇಟ್ಕೊಳ್ಬೇಕು. ಇನ್ನೊಂದು ಸೈಡನ್ನು ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಓಪನ್ ಮಾಡಿಕೊಂಡು ಉಲ್ಟಾ ಇಟ್ಕೊಂಡು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಜಿಪ್ ಅಟ್ಯಾಚ್ ಮಾಡಿ ಆದಮೇಲೆ ರನ್ನರ್ಸ್ ಹಾಕ್ಕೊಳ್ಬೇಕು. ಫಸ್ಟು ಒಂದು ಸರಿ ರನ್ನರ್ಸ್ ಹಾಕಿ ತೆಗೆದುಬಿಟ್ಟು ಇನ್ನೊಂದು ಸಲ ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸ್ಕೊಳ್ಬೇಕು. ಜಿಪ್ಪು ಸ್ವಲ್ಪ ಕೆಳಗಡೆ ಬರೋ ಹೋಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಜಿಪ್ಪಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಜಿಪ್ಪಿಂದ ಮೇಲ್ಗಡೆ 1.5 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು 2 ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು. ಈಗ 2 ಸೈಡುವೆ ಹೊಲಿಗೆ ಹಾಕಿ ಆಗಿದೆ. ಜಿಪ್ಪನ್ನು ಓಪನ್ ಮಾಡಿ ನೋಡೋಣ ಹ್ಯಾಂಡ್ ಪರ್ಸ್ ಹೇಗೆ ಬಂದಿದೆ ಅಂಥೇಳಿ. ಈ ಹ್ಯಾಂಡ್ ಪರ್ಸಿಗೆ ಮೊಬೈಲ್ ಹಿಡಿಸುತ್ತೆ. ಬಟ್ ನಿಮಗೆ ಮೊಬೈಲ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಟಿಕ್ಕರು, ಕ್ರೀಮು, ಲಿಪ್ಸ್ಟಿಕ್ಕು ಮತ್ತು ಫೌಂಡೇಶನ್ ಕ್ರೀಮು ಎಲ್ಲ ಹಾಕ್ಕೊಂಡು ಇದನ್ನು ಮೇಕಪ್ ಕಿಟ್ ಆಗಿ ಯೂಸ್ ಮಾಡ್ಬೋದು. ಥ್ಯಾಂಕ್ಸ್.